ಸತ್ಯನ್ ಫ್ರೆಂಡು ಅಂತೀರಾ? ಮನೆ ಕಡೆ ನೀವು ಒಂದ್ಸರಿನೂ ಬಂದಿಲ್ವಲ್ಲ? ಹೌದು ಆಂಟಿ, ಇದೇ ಮೊದಲನೇ ಸಲ ಬಂದಿರೋದು. ಆದ್ರೆ ಗ್ಯಾರೇಜ್ ಹತ್ರ ತುಂಬಾ ಸರಿ ಬಂದಿದ್ದೀನಿ. ಈ ಏರಿಯಾ ಕೂಡ ಬರ್ತಿರ್ತೀನಿ. ಅದ್ ಸರಿ, ಸತ್ಯ ಮನೇಲಿಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದಿದ್ದು? ನೀವು ಹೊರಡಿ. ದಿವ್ಯಾ, ಯಾಕೆ ಹಾಗೆ ಹೇಳ್ತಿದ್ಯಾ? ಸತ್ಯ ಮನೇಲಿಲ್ಲ ಅಂದ್ರೆ ಏನು? ನಾವೆಲ್ಲ ಇದ್ದೀವಲ್ಲ. ಮತ್ತಿನ್ನೇನಮ್ಮ, ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ. ಸತ್ಯನ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಮನೆಯೊಳಗೆ ಕರ್ಕೊಂಬಂದ್ ಕೂರ್ಸಿದ್ಯಾ? ಸತ್ಯನ್ ಫ್ರೆಂಡು ಅಂತ ಸುಳ್ಳು ಹೇಳ್ಕೊಂಡು ಯಾಕೆ ಮನೆಗೆ ಬರ್ತಾರೆ ಅವರು? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ ಬೇಜಾರು ಮಾಡ್ಕೋಬೇಡಪ್ಪ. ಪರವಾಗಿಲ್ಲ ಆಂಟಿ, ನನ್ಗೇನು ಬೇಜಾರಿಲ್ಲ. ಆಹಾ, ಹುಡುಗ ತುಂಬಾ ಮೃದು ಸ್ವಭಾವದವನು ಅಂತ ಅನ್ಸುತ್ತೆ. ಯಾಕಪ್ಪ ಒಂಥರ ಇದೆಯಾ? ಇವಳು ಹಾಗೆ ಮಾತಾಡಿದ್ಲು ಅಂತ ಬೇಜಾರಾಯ್ತಾ? ಅಯ್ಯೋ, ಬೇಜಾರೇನಿಲ್ಲ ಆಂಟಿ. ಬೆಳಿಗ್ಗೆ ತಿಂಡಿನೂ ತಿಂದಿರ್ಲಿಲ್ಲ, ಮೇನ್ ರೋಡಲ್ಲಿ ಗಾಡಿ ನಿಂತೋಯ್ತು, ಅಲ್ಲಿಂದ ನಡ್ಕೊಂಬರೋ ಅಷ್ಟ್ರಲ್ಲಿ ಸುಸ್ತಾಯ್ತು. ಆಂಟಿ, ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಅಯ್ಯೋ, ಏನಪ್ಪ ನೀನು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಅಂತ ಹೇಳ್ತಿದ್ಯಾ, ಸುಸ್ತು ಬೇರೆ ಅಂತ ಹೇಳ್ತಿದ್ಯಾ. ಹಸ್ವಾದಾಗ ನೀರ್ ಕುಡಿದ್ರೆ ಹೊಟ್ಟೆ ತುಂಬುತ್ತಾ? ಊಟನೇ ಮಾಡ್ವಂತೆ ಬಾ. ಅಮ್ಮ, ಪರವಾಗಿಲ್ಲ ಆಂಟಿ, ನೀರು ಕೊಡಿ ಸಾಕು, ನಿಮ್ಗೆ ಯಾಕೆ ತೊಂದ್ರೆ? ಅಯ್ಯೋ, ನಿನಗೆ ಊಟ ಕೊಟ್ರೆ ನಮ್ಗೇನಪ್ಪ ತೊಂದ್ರೆ? ಸತ್ಯನ್ ಫ್ರೆಂಡು ಅಂತ ಹೇಳ್ತಿದ್ಯಾ, ಅದ್ರಲ್ಲೂ ಮೊದಲನೇ ಸಾರಿ ಮನೆಗೆ ಬರ್ತಿದ್ಯಾ ಅಂದ್ಮೇಲೆ ನೀನ್ ನಮ್ಮ ಅತಿಥಿ ತಾನೆ. ಬರೀ ನೀರ್ ಕೊಟ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಹೌದು ಆಂಟಿ, ಹಸ್ದವ್ರೊಬ್ರಿಗೆ ಊಟ ಕೊಟ್ರೆ 100 ದೇವರಿಗೆ ಅಭಿಷೇಕ ಮಾಡ್ದಾಗೆ ಅಂತ ನಮ್ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ. ಅಯ್ಯೋ, ಏನಪ್ಪ ನೀನು? ನಮ್ಮತ್ತೆ ಯಾವಾಗ್ಲೂ ಈ ಮಾತನ್ನ ಹೇಳ್ತಿರ್ತಾರೆ. ನಿನ್ ಪಾಪ ಕೈ ತೊಳ್ಕೊ. ನೀವಿಷ್ಟೊಂದು ಒತ್ತಾಯ ಮಾಡೋವಾಗ ಬರಲ್ಲ ಅನ್ನಕ್ ಮನ್ಸೇ ಆಗ್ತಿಲ್ಲ. ಸರಿ ಬನ್ನಿ. ದಿವ್ಯಾ, ಊಟಕ್ಕೆ ರೆಡಿ ಮಾಡ್ಬಿಡೆ. ಬಾಪ. ಯಾಕೋ ನಮ್ ಟೈಮೇ ಸರಿ ಇಲ್ಲ ಕಣೋ. ನಾವೇನು ಅನ್ಕೊಂಡ್ರೆ ಅದಾಗ್ತಾನೆ ಇಲ್ಲ. ಏಯ್, ಸತ್ಯ ಬಿಡ್ತಾಳೆ. ಎಲ್ಲೋಗಿದೆ ಎಷ್ಟೊತ್ತು? ಏನಕ್ಕೆ ಕೈಯಲ್ಲಿ? ಸ್ವೀಟ್ ಏನಾದ್ರು ತಂದಿದ್ಯಾ? ಕೊಡಿಲ್ಲ ಅಣ್ಣ. ಇದು ಸರಿ ಇಲ್ಲ ಸತ್ಯ. ಯಾವ್ದು? ಸೀರೆ ಕಲರಾ? ಅದಲ್ಲ, ಯಾರೋ ಏನೋ ಹೇಳ್ತಾರೆ ಅಂತ ನೀನ್ ಬದ್ಲಾಗೋದ್ ಸರಿ ಇಲ್ಲ ಸತ್ಯ. ಹೌದು ಸತ್ಯ, ನೀನಾಗಿದ್ರೇನೆ ಸರಿ. ಈ ಸೀರೆ ಎಲ್ಲ ನಿಂಗೆ ಸೂಟ್ ಆಗಲ್ಲ ಸತ್ಯ. ಯಾಕೋ ಸುಟ್ಟಾಗಲ್ಲ? ಯಾರೋ ಇಷ್ಟಪಟ್ಟು ಸತ್ಯನ ಸೀರೆ ನೋಡ್ಬೇಕು ಅಂತ ಕೇಳ್ಕೊಂಡಿರ್ತಾರೆ. ತಲೆ ಕೋತಿಗಳ. ಈ ಸೀರೆ ನನಗಲ್ಲ, ಅಮ್ಮಂಗೆ. ಅಮ್ಮಂಗೆ. ಅಮ್ಮಂಗ? ಹೌದು. ನೀನು ಮನೆಗೆ ಹೋಗ್ತಾ ಇದ್ಯಾ? ಯಾ ಸತ್ಯ ಇಸ್ ಬ್ಯಾಕ್. ಆಹಾ, ನೀನ್ ಮನೆಗೆ ಹೋಗೋದು, ಈ ತರ ಇಂಗ್ಲಿಷ್ ಅಲ್ಲಿ ಮಾತಾಡೋದು, ಎರಡು ಎಡವಟ್ಟೆ. ಸತ್ಯ, ನೀ ಹರಿಯಾಣದಲ್ಲಿ ಇದೀನಿ ಅಂತ ತಾನೇ ಹೇಳಿರೋದು. ಹಾಗಂತ ಎಷ್ಟು ದಿನ ನಾನು ಮನೆಗೆ ಹೋಗದೆ ಇರೋದು? ನಾನು ಇನ್ನೂ ಮನೆಗೆ ಹೋಗಿಲ್ಲ ಅಂದ್ರೆ ಏರಿಯಾದವ್ರು ಯಾರಾದ್ರೂ ಒಬ್ರು ಅಮ್ಮನ್ಗೆ ಈ ವಿಷಯ ಹೇಳೇ ಹೇಳ್ತಾರೆ. ಆ ರೀತಿ ಗೊತ್ತಾಗೋದು ತುಂಬಾ ದೊಡ್ಡ ಎಡವಟ್ಟು. ಆದ್ರೆ ಈಗ ಇದ್ದಕ್ಕಿದ್ದಂಗೆ ಮನೆಗೆ ಹೋಗಿ ಏನ್ ಹೇಳ್ತೀಯ ಸತ್ಯ? ಏನೋ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡೋ. ಆದ್ರೆ ಯಾಕೋ ಗೊತ್ತಿಲ್ಲ, ಕಣ್ ಮುಚ್ಚಿದ್ರೆ ಅಮ್ಮನೇ ನೆನಪಾಗ್ತಾಳೆ. ಅಮ್ಮನ್ ನೋಡ್ಬೇಕು, ಮಾತಾಡ್ಬೇಕು, ಅಮ್ಮನ್ ಕೈ ತುತ್ತು ತಿನ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಕಣ್ರು.
ಆಯ್ತಾ? ಇರಪ್ಪ, ದಿವ್ಯಾ ಸ್ವಲ್ಪ ಅನ್ನ ಬಡಿಸು. ಅಯ್ಯೋ ಬೇಡ ಆಂಟಿ, ಈಗಲೇ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ. ಬೈದವೆ ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಆಂಟಿ. ಕೈಯಲ್ಲಿ ತೊಳ್ಕೊಳ್ಳಿ. ಇದ್ರಲ್ಲಿ ತೊಳ್ಕೊಳಪ್ಪ. ಅಯ್ಯೋ, ತಿನ್ನೋ ತಟ್ಟೆಯಲ್ಲಿ ಕೈ ತೊಳಿಬಾರ್ದು ಅಂತ ನಮ್ ತಂದೆ ಹೇಳಿದ್ದಾರೆ. ಕೈಯಲ್ಲಿ ತೊಳ್ಕೊಳ್ಳಿ ಆಂಟಿ. ಇಲ್ಲೇ ಇದೆ ನೋಡಪ್ಪ. ನೋಡ್ದೇನೆ ಎಂತ ಸಂಸ್ಕಾರವಂತ ಹುಡುಗ. ನೀನ್ ನೋಡು. ಪಾತ್ರೆ ಎಲ್ಲ ಎತ್ಕೊಂಡ್ ಬಾ. ಯಾಕ್ರ ಫಾಲೋ ಮಾಡ್ತಿದ್ರಾ? ಬನ್ನಿ ಮುಂದೆ. ನೀವೆಲ್ಲ ಎಲ್ಲಿಗೆ ಬರ್ತಿದ್ದೀರಾ? ನಿಮ್ಮ ಮನೆಗೆ. ಮನೆಗ? ಯಾಕೆ? ನಿನ್ ಸೇಫ್ಟಿಗೆ ಸತ್ಯ. ನನ್ ಸೇಫ್ಟಿಗ? ನಾನೇನ್ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಸೇಫ್ಟಿಗೆ ನೀವೆಲ್ಲ ಜೊತೆಗೆ ಬರೋದಕ್ಕೆ. ನೀನೇನಾದ್ರೂ ಯುದ್ಧಕ್ಕೆ ಹೋಗ್ತೀನಿ ಅಂದಿದ್ರೆ ನಮ್ಗ್ ಟೆನ್ಷನ್ ಇರ್ತಾರಿಲ್ಲ. ಯಾಕಂದ್ರೆ ಆ ಯುದ್ಧದಲ್ಲಿ ನೀನ್ ಗೆದ್ದೇ ಗೆಲ್ತಿ ಅಂತ ನಮ್ಗ್ ಕನ್ಫರ್ಮ್ ಆಗಿ ಗೊತ್ತು. ಆದ್ರೆ ನೀನ್ ಹೋಗ್ತಿರೋದು ನಿಮ್ ಮನೆಗೆ. ಅಲ್ಲಿ ಮದರ್ ಎಂಡೆ ಬಯಕ್ ಶುರು ಮಾಡಿದ್ರೆ ನಿಂಗೆಲ್ಲದ್ ಕಷ್ಟ. ಅದಕ್ಕೆ ನಾವು ನಿಮ್ ಜೊತೆ ಬಂದು ನಿನಗ್ ಸಿಗೋ ಬೈಗುಳದ ಭಾರನ ಎಲ್ರೂ ಹಂಚ್ಕೊಳ್ಳೋಣ ಅಂತ. ಆಹಾ, ಎಂತ ತ್ಯಾಗ. ಆದ್ರೆ ನೀವೆಲ್ಲ ಬಂದ್ರೆ ಬೈಗುಳ ಶೇರ್ ಆಗಲ್ಲ, ಡಬ್ಬಲ್ ಆಗತ್ತೆ. ಇವ್ರಗಳ ಜೊತೆ ಎಲ್ಲ ಸೇರಿ ಹಾಳಾಗಿದ್ಯಾ ಅಂತ ಇನ್ನೂ 4 ಮಾತು ಎಕ್ಸ್ಟ್ರಾ ಬೈತಾರೆ. ಸತ್ಯ. ಮತ್ತಿನ್ನೇನ್ರೋ, ನನಗ್ ನಿಮ್ ಟೆನ್ಷನ್ ಅರ್ಥ ಆಗತ್ತೆ. ಅಲ್ಲಿ ಹೋದ್ಮೇಲೆ ನನಗೇನಾದ್ರೂ ಬೇಜಾರಾಗತ್ತೆ ಅಂತ ತಾನೇ ನಿಮ್ ಯೋಚನೆ. ಅಲ್ಲಿರೋದು ನನ್ನ ಅಮ್ಮ, ಅಕ್ಕ, ಅಜ್ಜಿ. ಅವ್ರು ಏನೇ ಬೈದ್ರು ಅದ್ ನನಗೆ ಆಶೀರ್ವಾದನೆ. ಅದು ಅಲ್ದೆ ಅಮ್ಮನ ಹತ್ರ ಬೈಸ್ಕೊಳ್ದೆ ನನ್ ಕಿವಿ ಗುಯ್ ಅಂತಿದೆ. ಅದ್ ಸರಿ ಹೋಗ್ಬೇಕು ಅಂದ್ರೆ ಅಮ್ಮ ಸರಿಯಾಗಿ ಬೈಬೇಕು. ಸತ್ಯ, ನೀನ್ ಬಯಸ್ಕೊಂಡ್ರೆ ನಿಂಗೇನು ಬೇಜಾರಾಗಲ್ಲ. ಆದ್ರೆ ನಮಗ್ ಬೇಜಾರಾಗುತ್ತಲ್ಲ. ಓವರ್ ಆಗಿ ಆಡ್ಬೇಡಿ. ತುಂಬಾ ದಿನ ಆದ್ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಬೈದ್ರು ಖುಷಿನೇ, ಹೊಡೆದ್ರು ಖುಷಿನೇ, ತಬ್ಕೊಂಡ್ ಮುದ್ದಾಡಿದ್ರು ಖುಷಿನೇ. ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ, ಹೋಗಿ ಇಲ್ಲಿಂದ. ಅದ ಸತ್ಯ. ನಿಮ್ಗೇನೀಗ ಸತ್ಯನ್ ಸ್ಟೈಲ್ ಅಲ್ಲೇ ಹೇಳ್ಬೇಕಾ? ದಿವ್ಯಾ ತಗೋ, ಅವ್ರ ಟವಲ್ ಕೊಡು. ನಾಟಕ ಸಾಕು, ಮೊದ್ಲು ಇಲ್ಲಿಂದ ಹೊರಡು. ಆಂಟಿ, ನಾನು ಹೊರಡ್ತೀನಿ. ಅಯ್ಯೋ, ಈಗ್ಲೇ ಹೊರಟ್ಯಪ್ಪ? ಇರಪ್ಪ, ನೀನು ಅಟ್ಟಿಸ್ಕೊಂಡ್ ಬಂದವರು ಆಚೆ ಕಡೆ ನಿನ್ನ ಹುಡುಕ್ತಾ ಇದ್ರೆ ಈಗ ನೀನ್ ಹೊರಗೋದ್ರೆ ತೊಂದ್ರೆ ಆಗಲ್ವಾ ನಿಂಗೆ? ಏನಾಗಿದೆ ನಿನ್ಗೆ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಕರೆದು ಊಟ ಹಾಕ್ಸಿದಾಯ್ತು. ಈಗ ಮನೇಲಿ ಇರುವಂತಿದ್ಯಲ್ಲ ನೀನ್. ಯಾರೋ ಏನೋ ನಮಗ್ ಗೊತ್ತಿಲ್ಲ ಅಂತಂದ್ರೇನೆ, ನಮ್ ಸತ್ಯಂಗ್ ಗೊತ್ತಲ್ವಾ? ಹಾಗಂತ ಅವಳು ನಿನಗೆ ಹೇಳಿದಳ? ಅವಳೇ ಹೇಳ್ಬೇಕಾ? ಇವ್ರು ಹೇಳ್ತಿದಾರಲ್ಲ. ಮಾ, ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ಸತ್ಯನ ಹೆಸರು ಹೇಳ್ಕೊಂಡ್ ಬಂದ್ಬಿಟ್ರೆ ನಂಬಿಡ್ತ್ಯಾ? ಪರವಾಗಿಲ್ಲ ಆಂಟಿ, ನಿಮ್ಮಿಬ್ರು ಮಕ್ಕಳು ತುಂಬಾ ಸ್ಪೆಷಲ್. ಸತ್ಯ ಧೈರ್ಯವಂತೆ, ಇವರು ತುಂಬಾ ಬುದ್ಧಿವಂತ. ಹಲೋ, ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಊಟ ಆಯ್ತಲ್ವಾ? ಹೋಗ್ತಾ ಇರಿ. ಅಯ್ಯೋ, ಇರೋದನ್ನ ಹೇಳ್ದೆ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಇವಳ ಸ್ವಭಾವನೆ ಹಾಕಣಪ್ಪ, ಸ್ವಲ್ಪ ಮುಂಗೋಪ ಜಾಸ್ತಿ. ಗಂಡ್ಮಕ್ಳು ಇಲ್ದಿರೋ ಈ ಮನೇಲಿ ಈ ತರ ಇಬ್ರು ಹೆಣ್ಮಕ್ಳಿದ್ರೆ ಭಯಾನೇ ಬೇಡ ಬಿಡಿ ಆಂಟಿ. ಆದ್ರೂ ಈ ಮನೆಗೊಬ್ಬ ಅಳಿಯ ಬಂದ್ರೆ ಒಂದ್ ಗಂಡ್ ದಿಕ್ಕಾದಾಗ ಆಗತ್ತೆ. ಅಂದ್ಹಾಗೆ ನಿಮ್ ಹಿರಿ ಮಗಳು ಮದ್ವೆ ಬಗ್ಗೆ ನೀವಿನ್ನೂ ಯೋಚನೆ ಮಾಡಿಲ್ವಾ ಆಂಟಿ? ಅಮ್ಮ ಏನಾದ್ರೂ ನನ್ನ ಮದ್ವೆ ಬಗ್ಗೆ ಹೇಳಿದ್ರೆ ಅಷ್ಟೇ ದೊಡ್ಡ ರಾಧ ಅಂತ ಆಗತ್ತೆ. ಹಲೋ ಗಿರ್ಜಾ, ಟ್ರಿಪ್ ಹೋಗ್ಬಿಟ್ಟಿದ್ಯಂತೆ? ಸತ್ಯನಾ?
ಇವಾಗ್ಲೇ ಬಂದೆ? ಈಗಷ್ಟೇ ಬಂದೆ. ನಿನ್ ಮುದ್ದು ಮುಖ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನಿನ್ ಸೊಸೆನ್ ಕೇಳ್ದೆ ಟ್ರಿಪ್ ಹೋಗಿದ್ಯಾ ಅಂದ್ರು, ಅದಕ್ಕೆ ಕಾಲ್ ಮಾಡ್ದೆ. ಎಲ್ಲಿದ್ಯಾ? ನಾನಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೀನಿ. ನಮ್ ಏರಿಯಾ MLA ತೀರ್ಥಯಾತ್ರೆ ಪ್ರವಾಸ ಅಂತ ಅರೇಂಜ್ ಮಾಡಿದ್ರು. ಅದಕ್ಕೆ ನಾನು ಶಾಂತಮ್ಮ ಎಲ್ಲ ಬಂದಿದ್ದೀವಿ ಕಣೆ. ಅದೇನ್ ಗೊತ್ತಾ, ಶಾಂತಮ್ಮ ತುಂಬಾ ಬಲವಂತ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ. ಓ, ಅವ್ರು ಒತ್ತಾಯ ಮಾಡಿದಕ್ ಹೋದ್ಯೋ? ಇಲ್ಲಾಂದ್ರೇನು, ನಿಂಗೇನ್ ಇಷ್ಟ ಇರ್ಲಿಲ್ವಾ? ಹೌದು, ಮತ್ತೆ ನೀನೆಲ್ಲೂ ಕರ್ಕೊಂಡೇ ಹೋಗಲ್ಲ. ಅಲ್ಲ, ಹೋಗೋದು ಇಷ್ಟ ಇಲ್ಲ ಅಂತ ಏನಿಲ್ಲ. MLA ಅರೇಂಜ್ ಮಾಡಿದ್ದ? ಸದ್ಯ ಕಾರ್ಪೊರೇಟರ್ ಅಲ್ವಲ್ಲ. MLAನೇ ಯಾಕೆ? ಯಾಕೂ ಇಲ್ಲಮ್ಮ, ಈ ರಾಜಕಾರಣಿಗಳು ಓಟ್ಗೋಸ್ಕರ ಯಾವಾಗ ಏನ್ ಮಾಡ್ತಾರೋ ಗೊತ್ತೇ ಆಗಲ್ಲ. ನನ್ಗೇನಷ್ಟು ಬುದ್ಧಿ ಇಲ್ಲ ಅನ್ಕೊಂಡ್ಯಾ? ನೋಡು, ಅವ್ರೀಗ ಪ್ರವಾಸ ಕಳ್ಸಿದ್ದಾರೆ. ಆದ್ರೆ ಓಟ್ ಹಾಕುವಾಗ ಮಾತ್ರ ನಮ್ಗೆ ಯಾರು ಸರಿ ಅನ್ನಿಸ್ತಾರೋ ಅವ್ರಿಗೆ ಹಾಕು. ಸರಿ ಬಿಡು. ಆಯ್ತಾಯ್ತು, ಬೇಗ ಬಂದ್ಬಿಡು, ನಾನ್ ಕಾಯ್ತಿರ್ತೀನಿ. ಆಯ್ತಾ ಅಜ್ಜಿ ಮೊಮ್ಮಗಳ ಮಾತು? ನೋಡಿ, ನಿಮ್ಮ ಅಜ್ಜಿ ನನ್ ಬಗ್ಗೆ ಏನಾದ್ರು ಕೇಳಿದ್ರಾ? ನಾನ್ ಬಂದ್ಮೇಲೆ ನಿನ್ನ ಯಾರು ಕೇಳ್ತಾರೆ? ಓ ಸರಿ, ಏನಾದ್ರು ತಿಂದ್ಯಾ? ಏನಮ್ಮ ನೀನು ಹಂಗ್ ಕೇಳ್ತಿದ್ಯಾ? ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತಿದ್ದೀನಿ. ಅಕಸ್ಮಾತ್ ನಾನ್ ತಿಂದಿದ್ರು ತಿಂದಿಲ್ಲ ಅಂತಾನೆ ಹೇಳ್ತಾ ಇದ್ದೆ, ಯಾಕಂದ್ರೆ ನಿನ್ ಕೈ ತುತ್ತಿನ ತುಂಬಾ ದಿನ ಆಯ್ತಲ್ಲ. ಆಯ್ತು, ಬೇಗ ಕೈಕಾಲು ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ಬಿಡ್ತೀನಿ. ಸರಿ, ಹೋಗು. ಸತ್ಯ, ಬಾಮ್ಮ. ಓ, ನಾನ್ ಬರ್ತೀನಿ ಅಂತ ಮೊದ್ಲೇ ಗೊತ್ತಿತ್ತು. ಹಪ್ಳ ಪಲ್ಯ ಎಲ್ಲ ಮಾಡ್ಬಿಟ್ಟಿದ್ಯಾ? ಅದು ಆ ಹುಡುಗ ಬಂದಿದ್ನಲ್ಲ, ಅದಕ್ಕೆ. ಓ, ಅದ ವಿಷಯ. ಹಾಗಿದ್ರೆ ಒಳ್ಳೆ ಊಟ ಉಪಚಾರ ಎಲ್ಲ ಆಗಿದೆ ಅಂತ ಹೇಳು. ಸರಿ ಸರಿ, ನಂಗೆ ಹಸುವಾಗ್ತಿದೆ, ತಿನ್ಸು. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಯಾಕೆ ಹಾಗೆ ನೋಡ್ತಿದ್ಯಾ? ಗೊತ್ತಿಲ್ಲ, ಆದ್ರೆ ಸುಮ್ನೆ ಹಾಗೆ ನೋಡ್ತಾ ಇರೋಣ ಅನ್ನಿಸ್ತದೆ. ಎಷ್ಟೋ ದಿನದಿಂದ ನೋಡಿರ್ಲಿಲ್ವಲ್ಲ, ಅದಕ್ಕೆ ಹಾಗೆ ಅನ್ನಿಸ್ತಿರ್ಬೇಕು. ಈಗ ನೋಡಾಯ್ತಲ್ಲ, ಊಟ ಮಾಡು. ಅಮ್ಮ, ಈ ಅಮೃತ ಅನ್ನೋ ಪದಾನ ಯಾರೋ ಅಮ್ಮನ್ ಕೈ ತುತ್ತು ತಿನ್ನೋವಾಗ್ಲೇ ಕಂಡಿಡ್ದಿದ್ದು ಅಂತ ಅನ್ಸುತ್ತೆ. ನೀನ್ ಹೀಗೆ ತಿನ್ನಿಸ್ತಿದ್ರೆ ನಾನಿನ್ನು ಚಿಕ್ಕ ಮಗು ಏನು ಅಂತ ಅನ್ನಿಸ್ತಿದೆ ಅಮ್ಮ. ನೀನ್ ತಿನ್ನಿಸ್ತಿದ್ರೆ ಎಷ್ಟು ತಿಂದೆ ಅನ್ನೋದೇ ಗೊತ್ತಾಗಲ್ಲ, ಸಾಕು ಅಂತಾನು ಅನ್ಸಲ್ಲ. ಅನ್ನ ಜಾಸ್ತಿ ಮಾಡಿದ್ಯಾ ತಾನೆ? ನೀನ್ ಸಾಕು ಅನ್ನೋರ್ಗು ತಿನ್ನಿಸ್ತಲೇ ಇರ್ತೀನಿ. ಆ ಮಾಡು. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ
ಯಾವತ್ತೂ ಇವಳು ಬರೋದೇ ಬೇಡ ಅಂತ ಅಂದ್ಕೊಂಡಿದ್ರೆ ಇವತ್ತೇ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ. ಓ ಬಂದ್ಯಾ? ಅಕ್ಕ ಅಕ್ಕ ನೀನ್ ಯಾವಾಗ್ಲೇ ಬಂದೆ? ಒಂದ್ ಮಾತು ಹೇಳಿಲ್ಲ. ಏನು ಹೇಳಿದಿದ್ರೆ ಹಾರ ತುರಾಯಿ ತಗೊಂಡ್ ವೆಲ್ಕಮ್ ಮಾಡಕ್ ಬಂದ್ಬಿಡ್ತಿದ್ಯಾ? ಹಾಗಂತ ಏನಿಲ್ಲ, ಬೈಕ್ ಶೋ ಬಗ್ಗೆ ಏನು ಹೇಳಿಲ್ವಲ್ಲ ಅದಕ್ಕೆ. ರೇಸ್ ಎಷ್ಟು ಬೇಗ ಮುಗ್ದೋಯ್ತಾ? ಗೆದ್ಯಾ ಏನು? 100% ಗೆದ್ದಿದ್ಯಾ? ಪ್ರೈಸ್ ಅಮೌಂಟ್ ಎಷ್ಟು? ಯಾಕೆ ಹೀಗಿದ್ಯಾ? ಏನಾಯ್ತು? ಪ್ರೈಸ್ ಅಮೌಂಟ್ ತಂದಿಲ್ವಾ? ರೇಸ್ ಸೋತೋದ್ಯಾ? ಇಲ್ಲ ಅಕ್ಕ, ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗ್ಲಿಲ್ಲ. ಏನು ಪಾರ್ಟಿಸಿಪೇಟೇ ಮಾಡ್ಲಿಲ್ವಾ? ಸುಳ್ಳು ಹೇಳ್ತಲ್ಲ ತಾನೆ? ಇಲ್ಲ, ಅದು ನನ್ನ ಕೈಗೆ ಪೆಟ್ಟಾಗಿ ರೇಸಿಂದ ಡಿಸ್ಕ್ವಾಲಿಫೈ ಆಗಿ ಹೊರಗಿತ್ತೆ. ಅಂದ್ರೆ ನೀ ದುಡ್ಡು ತರ್ತಿ ಅಂತ ನಂಬ್ಕೊಂಡಿದ್ದು ನನ್ ಭ್ರಮೇನಾ? ದಿವ್ಯಾ, ದುಡ್ಡು ಹೋದ್ರೆ ಹೋಯ್ತು, ಅವಳು ಹುಷಾರಾಗಿ ಬಂದಿದ್ದಾಳಲ್ಲ, ಸಾಕು ಬಿಡೆ. ಆಯ್ತಾಯ್ತು, ಈ ಸಾಧನೆ ಮಾಡಕ್ ಅಷ್ಟು ದೂರ ಅದು ಇಷ್ಟು ದಿನ ಹೋಗಿದ್ಲ? ಇವಳನ್ ವೆಲ್ಕಮ್ ಮಾಡಕ್ಕೆ ಹಾರ ತುರಾಯಿ ಬೇರೆ ತರಬೇಕಿತ್ತಂತೆ. ಆ ರೀತಿ ವೆಲ್ಕಮ್ ಮಾಡೋದು ಕಾಂಪಿಟೇಷನ್ ಅಲ್ಲಿ ಗೆದ್ದು ಮನೆಗ್ ಬರೋರ್ಗೆ, ಈ ರೀತಿ ಸೋತು ಬಿಲ್ಡಪ್ ಕೊಡೋರ್ಗಲ್ಲ. ದಿವ್ಯಾ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಅವಳು ಸೋತ್ ಬಂದಿದ್ದಲ್ಲ, ಭಾಗವಹಿಸಕ್ ಆಗದೆ ಬಂದಿದ್ದು. ಏನೋ ಒಂದು ಒಟ್ನಲ್ಲಿ ಖಾಲಿ ಕೈಲಿ ಬಂದಿದ್ದಾಳ ಅಷ್ಟೇ. ದುಡ್ಡು ತರ್ತಾಳೆ. ನನ್ ಮದ್ವೆನ ಸ್ವಲ್ಪ ಮಟ್ಟಿಗಾದ್ರೂ ಚೆನ್ನಾಗಿ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಮದ್ವೆಗೆ ಇವಳ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ನನ್ನ ಹಣೆಯಲ್ಲಿ ಏನ್ ಬರ್ದಿರ್ತೋ ಅದೇ ಆಗತ್ತೆ. ಖಾಲಿ ಕೈಲಿ ಬಂದಿರೋಳ್ಗೆ ಹೊಟ್ಟೆ ತುಂಬಾ ತಿನ್ಸು. ನೀನು ಊಟ ಮಾಡ್ ಸತ್ಯ. ಮಾ, ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ತಿನ್ಸು. ತಿನ್ನೆ. ಸತ್ಯ, ಬೇಜಾರ್ ಮಾಡ್ಕೋಬೇಡ್ವೆ. ಅವಳ ಬುದ್ಧಿ ನಿನ್ ಗೊತ್ತಲ್ವಾ? ಅನ್ನ ಬೇಡಮ್ಮ, ಹೊಟ್ಟೆ ತುಂಬಿತು. ಅಮ್ಮ, ಈ ಅಮೃತ ಅನ್ನೋ ಪದಾನ ಯಾರು ಅಮ್ಮನ ಕೈ ತುತ್ತು ತಿನ್ನೋವಾಗ್ಲೇ ಕಂಡಿಡ್ದಿದ್ದು ಅಂತ ಅನ್ಸುತ್ತೆ. ಅಮ್ಮ, ನೀನ್ ತಿನ್ನಿಸ್ತಿದ್ರೆ ಎಷ್ಟು ತಿಂದೆ ಅನ್ನೋದೇ ಗೊತ್ತಾಗಲ್ಲ. ಸಾಕು ಅಂತಾನು ಅನ್ಸಲ್ಲ. ಅನ್ನ ಜಾಸ್ತಿ ಮಾಡಿದ್ಯಾ ತಾನೆ? ನೀನ್ ಸಾಕು ಅನ್ನೋರ್ಗು ತಿನ್ನಿಸ್ತಲೇ ಇರ್ತೀನಿ. ಯಾರು ನೀವು? ಅಮೂಲ್ ಬೇಬಿ ಇದ್ದಾರಾ? ಅಮೂಲ್ ಬೇಬಿನ? ಆ ಥರದ ಕಾರ್ತಿಕ್ ಅವ್ರ ತೋಟದ ಮನೆ ಇದೆನಾ? ಹೌದು, ನೀವ್ಯಾರು? ಸತ್ಯ, ಅವ್ರಿದ್ರೆ ಸ್ವಲ್ಪ ಕರೀತೀರಾ? ಇರಿ, ನೋಡ್ಕೊಂಡ್ ಬರ್ತೀನಿ. ಯಜಮಾನ್ರೆ, ನಿಮ್ಮ ನೋಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರೋ ಸತ್ಯ ಅಂತೆ. ಸತ್ಯನಾ? ನಾನು ತೋಟದ ಮನೇಲಿರೋದು ಅವಳಿಗೆ ಹೇಗೆ ಗೊತ್ತಾಯ್ತು? ಬರಕೇಳ ಯಜಮಾನ್ರೆ. ಯಾರು ಬರಕ್ ಹೇಳು ಅಂತ ಹೇಳಿದ್ದು? ನಾನಿಲ್ಲಿಲ್ಲ ಅಂತ ಹೇಳಿ ಕಳ್ಸೋಗು. ಸರಿ ಯಜಮಾನ್ರೆ. ಮಹೇಶ, ಒಂದ್ ನಿಮಿಷ. ಅವ್ರಿಗೆ ನಾನಿಲ್ಲಿ ಇಲ್ವೇ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದೀನಿ, ಬರಕ್ಕಿನ್ನೂ ಸ್ವಲ್ಪ ದಿನ ಆಗುತ್ತೆ ಅಂತ ಹೇಳಿ ಕಳ್ಸು. ಪದೇ ಪದೇ ಅವ್ರನ್ನ ಹುಡ್ಕೊಂಬರೋದು ನನಗಿಷ್ಟ ಇಲ್ಲ. ಸರಿ.
ಯಜಮಾನ್ರು ಮನೇಲಿಲ್ಲ, ನೀವೇನು ಹೊರಡ್ಬೋದು. ಮನೇಲಿಲ್ವಾ? ಮತ್ ಕೇಳ್ಕೊಂಡ್ ಬರ್ತೀನಿ ಅಂತ ಒಳಗ್ ಹೋದ್ರಿ? ಹಾ ಅದೆಲ್ಲ ನನ್ಗೆ ಗೊತ್ತಿಲ್ಲ ಮೇಡಮ್, ನೀವೇನು ಹೊರಡ್ಬೋದು. ಓ, ಈ ರೀತಿ ಹೇಳು ಅಂತ ಅವರೇ ಹೇಳ್ಕೊಟ್ರಾ? ಹಾ ಇಲ್ಲ ಇಲ್ಲ, ನೀವೇನೇ ಕೇಳಬೇಡಿ ಪ್ಲೀಸ್, ನೀವು ಹೊರಡಿ ಇಲ್ಲಿಂದ. ಯಜಮಾನ್ರೆ ನೀರು. ಮಹೇಶ, ಸತ್ಯ ಹೋದ್ಲಾ? ಓದ್ಲ ಯಜಮಾನ್ರೆ. ಹೋದ್ರ? ಸರಿ, ಕುಡ್. ಏನೋ ಇದು, ಕುಡಿಯಕ್ ತಂದಿದ್ಯಾ ಸ್ನಾನ ಮಾಡಕ್ ತಂದಿದ್ಯಾ? ಸ್ವಲ್ಪ ತಣ್ಣೀರ್ ಮಿಕ್ಸ್ ಮಾಡ್ಕೊಂಡು ರೂಮ್ ತಂದು ಕೊಡೋದು. ಸರಿ ಯಜಮಾನ್ರೆ. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಏನ್ ವಿಷಯ? ನಿಮ್ಮನೇಲಿದ್ರೆ ಹುಡ್ಕೊಂಡ್ ಬರ್ತೀನಿ ಅಂತ ಇಲ್ಲಿಗೆ ಬಂದಿದ್ಯಾ? ಅದೆಲ್ಲ ನಿಂಗೆ ಯಾಕೆ? ಇಲ್ಲಿ ಯಾಕೆ ಬಂದೀನಿ ಅಂತ ಮೊದಲು ಹೇಳು. ಹೇಳೋದನ್ನೆಲ್ಲ ಅವತ್ತೇ ಹೇಳಾಯ್ತಲ್ಲ. ಟೈಮ್ ಇಲ್ಲ, ತುಂಬಾ ಕೆಲಸ ಇದೆ. ನೀನ್ ಮೊದಲು ಹೋಗು. ಅಮೂಲ್ ಬೇಬಿ, ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಪದೇ ಪದೇ ಹೇಳಕ್ಕೆ ನನ್ ಕೈಲಿ ಆಗಲ್ಲ. ನನ್ಗೂ ಕೆಲಸ ಇದೆ. ಅಮೂಲ್ ಬೇಬಿ, ಸತ್ಯ ಸಾಕು. ನಾನ್ ನಿನ್ಗೆ ಸಾರಿ ಹೇಳೋದಕ್ ಬಂದಿಲ್ಲ ಅಥವಾ ಸಮಾಧಾನ ಮಾಡೋದಕ್ಕೂ ಬಂದಿಲ್ಲ. ನಂದ್ ಯಾವ ತಪ್ಪು ಇಲ್ಲ. ನಾನ್ ನಿನ್ ಮೇಲೆ ಅನುಮಾನ ಪಟ್ಟಿದ್ ನಿಜಾನೇ ಆಗಿದ್ರೆ ನಿನ್ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಅದ್ ಬಿಟ್ಟು ನಿನ್ನಷ್ಟಕ್ ನೀನೇ ಏನೇನೋ ಅನ್ಕೊಂಡ್ಬಿಟ್ರೆ ಅದಕ್ ನಾನ್ ಹೊಣೆ ಅಲ್ಲ. ರಾಜ ಹುಲಿ ಗಲ್ಲಿಗೆ ನಿಮ್ ಕಂಪ್ನಿ ಕಡೆಯಿಂದ ತೊಂದರೆ ಇದೆ ಅಂತ ನಿನಗ್ ಪೇಪರ್ಸ್ ನೋಡಾದ್ಮೇಲೆ ಗೊತ್ತಾಯ್ತು. ಆದ್ರೆ ನನಗೆ ನಿಂದ್ ಯಾವ ತಪ್ಪು ಇಲ್ಲ ಅಂತ ಬಸಪ್ಪನ್ ಮನೆಗೆ ಹೋಗೋಕ್ಕೂ ಮುಂಚೆನೆ ಗೊತ್ತಿತ್ತು. ಆಗಿರೋ ಸಮಸ್ಯೆಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ಅಂತಾನೆ ನಾನು ಅಷ್ಟೊಂದೆಲ್ಲ ರಿಸ್ಕ್ ತಗೊಂಡಿದ್ದು. ಯಾರ್ಯಾರಿಗ್ ನಿನ್ ಮೇಲೆ ಅನುಮಾನ ಇದೆಯೋ ಅವ್ರಿಗೆಲ್ಲ ನಿಂದೇನು ತಪ್ಪಿಲ್ಲ ಅಂತ ತೋರ್ಸೋಕೆ ಅಂತಾನೆ ನಾನ್ ನಿನ್ನ ಕರೆದಿದ್ದು. ನನ್ ಮನ್ಸು ನಿನ್ ನಿರಪರಾಧಿ ಅಂತ ಹೇಳ್ತಿತ್ತು. ನನಗ್ ನನ್ ಮನ್ಸಿನ ಮೇಲೆ ನಂಬಿಕೆ ಇತ್ತು. ನಾನು ಸುಲಭವಾಗಿ ಯಾರನ್ನು ನಂಬಲ್ಲ. ಆದ್ರೆ ಒಂದ್ ಸತಿ ನಂಬಿದ್ರೆ ಅವ್ರನ್ನ ಸಾಯೋವರೆಗೂ ಬಿಟ್ಕೊಡಲ್ಲ. ಅಂತ ಸಂದರ್ಭ ಬಂದ್ರೆ ಅದನ್ನ ಬಗೆಹರಿಸ್ಕೊಳ್ಳೋವರೆಗೂ ನನಗ್ ಸಮಾಧಾನ ಆಗಲ್ಲ. ಅದೇ ನಾನು, ಅದೇ ಸತ್ಯ. ಸಾಧ್ಯವಾದ್ರೆ ಅರ್ಥ ಮಾಡ್ಕೊ. ಇದನ್ನ ಹೇಳೋಕೆ ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ಮನೇಲಿ ಇಲ್ದೇ ಇದ್ರು ನನ್ನ ಎದುರಿಗೆ ನಿಂತು ನನ್ನ ಮಾತು ಕೇಳಿದಕ್ಕೆ ಥ್ಯಾಂಕ್ಸ್. ನೆಕ್ಲೆಸ್ ತುಂಬಾ ಚೆನ್ನಾಗಿದೆ, ಆದ್ರೆ ಈ ಸ್ಟೋನ್ ಕಲರೇ ಸರಿ ಇಲ್ಲ. ಬದಲಾಯಿಸ್ಬೇಕು ಅನ್ಸುತ್ತೆ. ಬದಲಾಯಿಸೋದು ಯಾಕೆ ದಿವ್ಯಾ? ಇದೇ ಸ್ಟೋನು, ಇದೇ ಡಿಸೈನ್ ಇರೋವಂಥದ್ದು ಇನ್ನೊಂದೇ ಪರ್ಚೇಸ್ ಮಾಡೋಣ ಬಿಡು. ರಿಯಲಿ? ಎಸ್ ಡಿಯರ್, ಖುಷಿನಾ? ಇದೇ ಸರ್ಪ್ರೈಸ್ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದೆ. ಥ್ಯಾಂಕ್ ಯು ಸೋ ಮಚ್ ಬಾಲಾ. ನೀನ್ ಕೊಡೋ ಸರ್ಪ್ರೈಸ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ನೋಡಿಯರ್, ನಾನ್ ಕೊಡೋ ಸರ್ಪ್ರೈಸಸ್ಗಿಂತ ನೀನ್ ಕೊಡೋ ಈ ಸ್ಮೈಲ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ.
ಹಾಯ್ ಸರ್. ಹಾಯ್ ಮ್ಯಾಮ್. ಆರ್ಡರ್ ಪ್ಲೀಸ್. ದಿವ್ಯಾ ಏನು ತಗೋತೀಯಾ? ಆರೆಂಜ್ ಜ್ಯೂಸ್. ನನಗೂ ಅದೇ 2 ಆರೆಂಜ್ ಜ್ಯೂಸ್. ಓಕೆ. ದಿವ್ಯಾ ಒಂದು ನಿಮಿಷ ವಾಶ್ರೂಮ್ಗೆ ಹೋಗಿ ಬಂದ್ಬಿಡ್ತೀನಿ. ಈ ಬಾಲನ್ ಜೊತೆ ಆಚೆ ಬರಕ್ಕೆ ಎಷ್ಟೇ ಇರಿಟೇಟ್ ಆದ್ರೂ ಆಚೆ ಬರೋದು ಒಂಥರ ವರ್ತ್ ಅನ್ಸುತ್ತೆ. ಆಚೆ ಬಂದಾಗೆಲ್ಲ ಒಂದ್ ಗಿಫ್ಟು, ಒಂದ್ ಸರ್ಪ್ರೈಸ್ ಅಂತ ಏನಾದ್ರೂ ಒಂದ್ ಕೊಡ್ತಾನೆ ಇರ್ತಾನೆ. ಆದ್ರೆ ಅಷ್ಟೇ ಇರಿಟೇಟು ಮಾಡ್ತಾನೆ. ಒಂದನ್ ಪಡೆಯೋಕೆ ಇನ್ನೊಂದನ್ನ ಸಹಿಸ್ಕೊಳ್ಳೇಬೇಕು. ಇವರಿಬ್ರು ಮತ್ತೆ ಸುತ್ತಾಡಕ್ ಶುರು ಮಾಡಿದ್ರ? ಅವ್ರೇನಾದ್ರೂ ನನ್ನನ್ನ ಇಲ್ಲಿ ಅದು ಬಾಲನ್ ಜೊತೆ ನೋಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮೊದ್ಲು ಇಲ್ಲಿಂದ ಹೋಗ್ಬೇಕು. ಈ ಬಾಲ ಎಲ್ಲಿ ಹೋದ? ಸರ್, ಇದರ ಅವಶ್ಯಕತೆ ಇಲ್ಲ. ನಿಮ್ಮ ಹೋಟೆಲಲ್ಲಿ ಏನೇನು ಸ್ಪೆಷಲ್ ಇದೆಯೋ ಅದೆಲ್ಲ ಒಂದೊಂದು ತಂದ್ಕೊಡಿ. ಅಮೂಲ್ ಬೇಬಿ, ನೀನೇನು ಆರ್ಡರ್ ಮಾಡ್ತಿದ್ಯೋ ಆಟ ಆಡ್ತಿದ್ಯೋ? ಅಷ್ಟೊಂದೆಲ್ಲ ಆರ್ಡರ್ ಮಾಡಿದ್ರೆ ಇಲ್ಲಿರೋರ್ಗೆಲ್ಲ ಹಂಚ್ಕೊಂಡು ತಿನ್ಬೇಕಷ್ಟೇ. ಯಾಕೆ ಬಿಸ್ನೆಸ್ ಏನಿದೆಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಸಚ್ಚ. ನಾನಿವಾಗ ಆರ್ಡರ್ ಮಾಡ್ತಾ ಇರ್ತೀನಿ, ನೀನು ತಿಂತಾ ಇರ್ಬೇಕಷ್ಟೇ. ನೀವು ಹೋಗಿ ತಗೊಬನ್ನಿ. ಸರ್, ಸ್ಟಾಫ್ ಸ್ವಲ್ಪ ಕಡಿಮೆ ಇದ್ದಾರೆ. ನಿಮ್ಮ ಆರ್ಡರ್ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಅಟ್ಸ್ ಓಕೆ, ಪರವಾಗಿಲ್ಲ, ತಗೊಬನ್ನಿ. ಥ್ಯಾಂಕ್ ಯು ಸರ್. ಸತ್ಯ, ಆಫೀಸ್ ಕಾಲು, 2 ನಿಮಿಷ ಬರ್ತೀನಿ. ಸರಿ. ದಿವ್ಯಾ, ಯಾಕೆ? ಬಲ ಹೊರಡೋಣ. ಏನು ಹೊರಡ್ಬೇಕಾ? ಯಾಕೆ ದಿವ್ಯಾ? ಇಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಮೊದ್ಲಿನಿಂದ ಹೋಗೋಣ ಪ್ಲೀಸ್. ದಿವ್ಯಾ, ತಮಾಷೆ ಮಾಡಬೇಡ. ಈಗ ತಾನೇ ಬಂದಿದೀವಿ, ಜ್ಯೂಸ್ ಬೇರೆ ಬಂದಿದೆ, ಕುಡ್ಕೊಂಡು ಹೋಗೋಣ. ಜ್ಯೂಸ್ ಕುಡಿಯೋಕೆಲ್ಲ ಟೈಮ್ ಇಲ್ಲ. ನಾವು ಹೊರಡ್ಬೇಕಂದ್ರೆ ಹೊರಡ್ಬೇಕು. ನಡಿ. ದಿವ್ಯಾ, ಇಷ್ಟೊತ್ತವರೆಗೂ ಆರಾಮಾಗಿದೆಯಲ್ಲ, ಸಡನ್ ಆಗಿ ಏನಾಯ್ತು ನಿನ್ಗೆ? ಅಮ್ಮ ಕಾಲ್ ಮಾಡಿದ್ರು. ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ನಡಿ ಹೋಗೋಣ. ಓ ಹೌದಾ? ಸರಿ ದಿವ್ಯಾ, ನಾನೇ ನೀನು ಡ್ರಾಪ್ ಮಾಡ್ತೀನಿ. ಅಲ್ಲ, ಇಲ್ಲಿವರೆಗೂ ಬಂದಿದ್ದೀವಿ, ಅಟ್ಲೀಸ್ಟ್ ಜ್ಯೂಸ್ ಆದ್ರೂ ಕುಡ್ಕೊಂಡು ಹೋಗ್ಬೋದಿತ್ತಲ್ಲ. ಆಗಲ್ಲ ಬಾಲ, ನೀನ್ ಏನ್ ಬೇಕಿದ್ರು ಮಾಡ್ಕೊ. ಅಮ್ಮ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನಿನಗೆ ಜ್ಯೂಸೇ ಇಂಪಾರ್ಟೆಂಟ್ ಆಗಿದೆ. ನಿನಗೆ ನನ್ನ ಫ್ಯಾಮಿಲಿ ಮೇಲೆ ಕನ್ಸರ್ನೇ ಇಲ್ಲ. ನೀನ್ ಏನ್ ಬೇಕಿದ್ರು ಮಾಡ್ಕೊ, ನಾನು ಹೊರಡ್ತೀನಿ. ನಾನು ಯಾರು ಕೊಡ್ಲಿ ಸರ್? ಬೇಕಾದ್ರೆ ನೀವೇ ಕೇಕ್ ತಗೊಂಡು ಯಾರಿಗಾದ್ರೂ ಕೊಟ್ಬಿಡಿ. ನಿಂಗೊಂದು ಸೀಕ್ರೆಟ್ ಹೇಳ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಅಯ್ಯೋ ಸರ್, ಇದು ಆಡೋ ಟೈಮು ಸರ್. ನನಗೆ ಆರ್ಡರ್ ತುಂಬಾ ಇದೆ. ನೀವು ಇದನ್ನ ಕ್ಲಿಯರ್ ಮಾಡಿದ್ರೆ ನಾನು ಹೋಗಿ ಸರ್ವ್ ಮಾಡ್ಬೇಕು ಸರ್. ಆ ಫೈಲ್ಸ್ ತಾನೆ ಇವಾಗಲೇ ಇಮೇಲ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಲೆಟ್ ಮಿ ಜಸ್ಟ್ ಕಾಲ್ ಯು ಬ್ಯಾಕ್. ಸರ್, ಇಲ್ಲೇನ್ ಮಾಡ್ತಾ ಇದ್ದೀರಾ? ನಮ್ಮ ಟೇಬಲ್ಗೆ ಆರ್ಡರ್ ಕಳ್ಸಿದ್ರಾ? ಸರ್, ನಿಮ್ಮ ಆರ್ಡರ್ ರೆಡಿ ಆಗ್ತದೆ. ಇಲ್ಲೊಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಟ್ಟು ನಿಮ್ ಟೇಬಲ್ ಹತ್ರನೇ ಕಳ್ಸಿಕೊಡ್ತೀನಿ ಸರ್. ಸಮಸ್ಯೆನಾ? ಏನದು? ಕೇಕ್ ಆರ್ಡರ್ ಮಾಡಿದ್ರು, ಈಗ ನೋಡಿದ್ರೆ ಬೇಡ ಅಂತ ಇದಾರೆ.
ಇದು ನಮ್ಮ ಮ್ಯಾನೇಜ್ಮೆಂಟ್ ಗೊತ್ತಾದ್ರೆ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಂತಾರೆ ಸರ್. ಪ್ಲೀಸ್ ಸರ್, ನೀವಾದ್ರೂ ಹೇಳಿ ಸರ್ ಕೇಕ್ ತಗೊಳಕ್ಕೆ. ಬ್ರದರ್, ಕೇಕ್ ಆರ್ಡರ್ ಮಾಡಿದ್ರಿ ತಾನೆ, ಮತ್ತೆ ಯಾಕೆ ತಗೊಂಡು ಹೋಗ್ತಾ ಇಲ್ಲ? ಹೇಳಿದ್ರಲ್ಲ, ಕೊನೆಗೂ ಕೇಳೇ ಬಿಟ್ರಲ್ಲ. ಅಲ್ಲ, ನೀವು ಕೇಳೋದ್ರಿ ಅಂತ ಈ ವಿಷಯದ ಬಗ್ಗೆ ಹೇಳ್ತೀನಿ, ಇಲ್ಲ ಅಂದ್ರೆ ನನಗೆ ಹೇಳೋದಕ್ಕೆ ಯಾವ ಇಂಟ್ರೆಸ್ಟು ಇಲ್ಲ. ನಾನು ಕೇಳಿದ್ನ? ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ. ನನಗೆ ಒಂದು ಚಿಕ್ಕ ಪಾರಿವಾಳ ಇತ್ತು. ಆ ಪಾರಿವಾಳ ಇಲ್ಲೊಂದು ಚಿಕ್ಕ ಗೂಡು ಮಾಡ್ಕೊಂಡಿತ್ತು. ಆದ್ರೆ ಇವತ್ತು ಆ ಪಾರಿವಾಳ ಏನಾಯ್ತು ಹೇಳಿ? ಗೊತ್ತಿಲ್ಲ. ಮ್ಯೂಸಿಕ್ ಕೇಳಿಸ್ತಿಲ್ಲ ನಿಮ್ಗೆ? ಮ್ಯೂಸಿಕ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕೇಳಿಸಲ್ಲ, ನನಗೆ ಮಾತ್ರ ಕೇಳಿಸಿದೆ. ಪ್ರೀತಿಯ ಪಾರಿವಾಳ ಪಾರಿವಾಳ ಹಾರಿ ಹೋದ ಗೆಳೆಯ, ಮನಸ್ಸಿಗೆ ತಳ್ಳಮಳ ಮಾಡಿ ಹೋದ ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೋದ ಗೆಳೆಯ, ಮನಸ್ಸಿಗೆ ತಳ್ಳಮಳ ಮಾಡಿ ಹೋದ ಗೆಳೆಯ. ನಾನು ಪಾರಿವಾಳಕ್ಕೋಸ್ಕರ ಅಂತ ಒಂದು ಕೇಕ್ ಮಾಡಿಸಿದ್ದೆ. ದಿಸ್ ಕೇಕ್, ದಿಸ್ ಸ್ಟುಪಿಡ್ ಕೇಕ್. ಈಗ ಪಾರಿವಾಳನೇ ಆರೋಯ್ತು. ಈ ಕೇಕ್ ಯಾಕೆ, ಈ ಹಾರ್ಟ್ ಯಾಕೆ? ಸರ್, ಅವಾಗಿಂದ ಇದೇ ಹೇಳ್ತಾ ಇದಾರೆ ಸರ್. ನಿಮ್ ಪಾರಿವಾಳ ಮತ್ತೆ ಬಂದ್ರು ಬರ್ಬೋದು, ಆ ಕೇಕ್ ತಗೊಂಡು ಹೋಗಿ ಬ್ರದರ್. ನನಗಂತೂ ಹೋಪೇ ಇಲ್ಲ. ನನ್ನೊಂಥರ ಈ ಹನಿ ಹನಿ ಪ್ರೇಮ್ ಕಹಾನಿ. ನಾನು ಮುಂಗಾರು ಮಳೆ ಗಣೇಶ್ ತರ ಮೊಲ ಒಂದಿಲ್ಲ ಅಷ್ಟೆ. ನಮ್ಮ ಹುಡುಗಿ, ಅವಳ ಹೆಸರು ಕಲ್ಯಾಣಿ. ಅವಳನ್ನ ಕಲ್ಯಾಣ ಮಾಡ್ಕೊಬೇಕು ಅಂತ 4 ವರ್ಷ, 4 years ಅವಳ ಹಿಂದೆ ಒಳ್ಳೆ ನೆರಳು ತರ ಸುತ್ತನೇ ಇದ್ದೆ. ಮನಸ್ಸಲ್ಲಿರೋ ಮಾತನ್ನೆಲ್ಲ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೆ. ಅದಕ್ಕೂ ಈ ಕೇಕ್ಗೂ ಏನ್ ಸಂಬಂಧ ಬ್ರದರ್? ಅಲ್ಲಿಗೆ ಬರ್ತಾ ಇದ್ದೀನಿ ರಾಜಾ. ಇವತ್ತು ನಮ್ಮ ಹುಡುಗಿ ಬರ್ಡೇನಾ, ಅವಳ ಬರ್ಡೇನ ಸಕ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಸಂಜೆ ಒಂದು ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದೆ. ಅಚಾನಕ್ ಆಗಿ ಅವಳು ಬೆಳಿಗ್ಗೆನೆ ಸಿಕ್ಬಿಟ್ಲು. ಅವಾಗ ಅವಳ ಪ್ರಪೋಸ್ ಕರ್ದಿಯ ಸರ್. ಕನ್ನಡದಲ್ಲಿ ಕೇಳ, ಅದನ್ನೇ ದಡ ಮನ್ಸಲ್ಲಿರೋದ್ನೆಲ್ಲ ಹೇಳ್ಬಿಟ್ರ ಸರ್? ಹೇಳ್ಕಣ್ಣಪ್ಪ, ಇರೋ ಬರೋ ಮನ್ಸಲ್ಲಿರೋ ಮಾತುಗಳನ್ನೆಲ್ಲ ಆಚೆಯಾಗಿ ಹೇಳ್ಕೊಂಡೆ. ಆದ್ರೆ ಅವಳು ಈ ಪ್ರೀತಿ ತುಂಬಿರೋ ಹಾರ್ಟ್ನ ಅವಳು ಪಿನ್ ತಗೊಂಡು ಟಪಾರ ಚುಚ್ಬಿಟ್ಲು. ಎಲ್ಲ ಹೊಡೆದೋಯ್ತು. ಅಷ್ಟು ಸಾಲದು ಅಂತ ಅದೇ ಹಾರ್ಟ್ ಮೇಲೆ ಹೈಲ್ ಸಾಕೊಂಡು ನಡ್ಕೊಂಡು ಹೊಂಟೋದು. ಅಯ್ಯೋ ಅಲ್ವಾ, ನಿಂಗೆ ನನ್ನ ಬಗ್ಗೆ ಅಯ್ಯೋ ಅನ್ನಿಸ್ತಲ್ವಾ? ನೋಡು, ಇಂಥ ಟೈಮಲ್ಲಿ ಇವನು ಅವಾಗ್ಲಿಂದ ಕೇಕ್ ತಾಗೋ 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 ಅಂತ ಹಿಂಸೆ ಕೊಡ್ತಾನೆ. ನಾನು ಹೆಂಗ್ ತಗೊಂಡ್ಲಿ? ನೀನೇ ಹೇಳು. ನಾನು ಹೆಂಗ್ ತಗೊಂಡ್ಲಿ? ಇವ್ರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಬೇಕಣ್ರಿ. ಅವ್ರ ಕತೆ ಕೇಳಿ ನನಗೆ ಬೇಜಾರಾಯ್ತು. ಲೇ 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 ಇಡೀ ಪ್ರಪಂಚಕ್ಕೆ ಅರ್ಥ ಆಗ್ತಿದೆ ಕಣ, ಆದ್ರೆ ನಿನಗೆ ಮಾತ್ರ ಅರ್ಥ ಆಯ್ತಿಲ್ಲ. ಯಾಕೋ? ಅವ್ರ ಲವ್ ಹೋಗಿ ಹಾಕ್ಸ್ಕೊಂಡ್ರೆ ನಾನೇನ್ ಮಾಡ್ಲಿ ಸರ್? ಅವ್ರ ಲವ್ ಸ್ಟೋರಿ ಕೇಳ್ಕೊಂಡು ನಿಂತ್ಕೊಂಡ್ರೆ ನನ್ನ ಸಂಬಳ ಹೋಗಿ ಹಾಕ್ಸ್ಕೊಳುತ್ತೆ. ಸರ್, ಹೇಗಿದ್ರು ನೀವೇ ಕಪಲ್ಸ್ ಇದ್ದೀರಲ್ಲ, ಈ ಕೇಕ್ನ ನೀವೇ ತಗೊಂಡ್ಬಿಡಿ. ಹಣ್ಣು ಕೀಳಕ್ ಪ್ಲಾನ್ ಮಾಡಿದೆ, ಆದ್ರೆ ಹಣ್ಣಿನ ಗೊಂಚಲೇ ಬಂದು ಮುಂದೆ ಬಿದ್ದಿದೆ. ವಾಹ್, ನೀನು ಕುಡಿತನಲ್ಲ ಅಂತ ಬಿಟ್ಟೋಗಿರೋ ಹುಡುಗಿರ್ ಲವ್ ಸ್ಟೋರಿ ಕೇಳಿದ್ಯಾ? ಆದ್ರೆ ನಮ್ದು ಅವಳು ಬಿಟ್ಟೋದ್ಲಲ್ಲ ಅಂತ ಕುಡಿತಿರೋ ಲವ್ ಸ್ಟೋರಿ. ಸಿಸ್ಟರ್, ನಿಮ್ಗೊಂದು ಮಾತು ಹೇಳ್ತೀನಿ. ಪ್ರಪಂಚದಲ್ಲಿ ಕುಡಿತಾನೆ ಅಂತ ಬಿಟ್ಟೋಗೋರ್ ಸಂಖ್ಯೆಗಿಂತ ಹುಡುಗಿ ಬಿಟ್ಟೋದ್ಲಲ್ಲ ಅಂತ ಕುಡಿಯೋರ್ ಸಂಖ್ಯೆನೇ ಜಾಸ್ತಿ. ಯಾ, ದಟ್ಸ್ ಆನೆಸ್ಟ್ ಫ್ಯಾಕ್ಟ್. ಯಾ, ನಿಮ್ ಹುಡುಗಿ ಬಿಟ್ಟೋರ್ಲು ಅಂತ ನಮ್ಮನ್ನ ಇಟ್ಕೊಂಡು ಯಾಕ್ರಿ ರೋದನೆ ಕೊಡ್ತಾ ಇದೀರಾ? ಕರೆಕ್ಟ್, ಮರ್ತೇ ಬಿಟ್ಟೆ. ನಾನು ಎಣ್ಣೆ ಚೆಲ್ದೆ ಅಲ್ವಾ?
ನಾನು ಇಟ್ಕೊಂಡಿರೋದು ಆ ವಿಷಯಕ್ಕೆ. ನಾನು ಎಣ್ಣೆ ಎಲ್ಲಿ? ಈಗ ಚೆಲ್ಲೋಗಿರೋ ಎಣ್ಣೆ ಅಂತೂ ವಾಪಸ್ ತಂದು ಕೊಡೋದಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಒಡೆದೋಗಿರೋ ಹಾರ್ಟ್ನಾದ್ರೂ ಸರಿ ಮಾಡಿ. ಹೇಳಿ, ಏನ್ ನಿಮ್ ಗೋಳು? ಸತ್ಯ, ಹೊಡೆದೋಗಿರೋ ಹಾಟ್ನ ನೀನ್ ಸರಿ ಮಾಡ್ತೀಯ? ಹೌದು ಅಮುಲ್ ಬೇಬಿ, ಬ್ರೇಕಪ್ ಆಗಿರೋ ಲವ್ ಸ್ಟೋರಿನ ಸರಿ ಮಾಡಿದ್ರೆ ಬ್ರೇಕ್ ಆಗಿರೋ ಹಾರ್ಟ್ ಸರಿ ಹೋಗುತ್ತೆ. ಇದೆಲ್ಲ ನಿನಗೆ ಬೇಕಾ? ಬೇಕಾಗಿರೋದು ನನ್ಗಲ್ಲ, ಇವ್ರಿಗೆ. ಇದೊಂಥರ ಸೋಷಿಯಲ್ ಸರ್ವಿಸ್. ಪ್ರೇಮಿಗಳನ್ನ ಒಂದ್ ಮಾಡೋದು ಎಂತ ಪುಣ್ಯದ ಕೆಲ್ಸ ಗೊತ್ತಾ? ವಾ, ಕೇಳ ಸೂಪರ್. ರಾಣಿ ಸಿಸ್ಟರ್, ನೀವು ಬೈ ಮಿಸ್ಟೇಕ್ ಏನಾದ್ರೂ ಈ ಕೆಲಸ ನಂಗೆ ಮಾಡ್ಕೊಟ್ರೆ ಪ್ರಪಂಚದಲ್ಲಿರೋ ಪುಣ್ಯ ಎಲ್ಲ ನಿಮ್ನ ಸುತ್ಕೊಂಡ್ಬಿಡುತ್ತೆ. ಆನೆಸ್ಟ್. ಆಯ್ತು, ತಾವು ತಮ್ಮ ಸ್ಟೋರಿನ ಒನ್ ಲೈನ್ ಅಲ್ಲಿ ಹೇಳಿ. ಹೆಸರು ಕಲ್ಯಾಣಿ. ಅವಳನ್ನ ಈ ದಿಲ್, ಈ ಹೃದಯ ಇಲ್ಲಿ ಇಟ್ಕೊಂಡು ಲವ್ ಮಾಡ್ತಿದ್ದೆ. ಜೋಕ್ ಹೇಳಿದ್ರೆ ಬಿದ್ದು ಬಿದ್ದು ನಗ್ತಿದ್ದೆ. ಕವನ ಹೇಳಿದ್ರೆ ಕಾಳದೆ ಹೋಗ್ತಿದ್ಲು. ಅವಳು ನೋಡಿ ಒಂಥರ ಕವಿ ಆಗ್ಬಿಟ್ಟಿದ್ದೆ. ಹೇಳೋ ಪ್ರೀತಿ ಮಾತೆಲ್ಲ ಕೇಳಿಸ್ಕೊತಿದ್ಲು. ಆದ್ರೆ ಪ್ರೀತಿ ಮಾಡ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದೆ ಅಷ್ಟೇ. ಆ ಮಾತು ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡು ಹೊಟ್ಟೆ. ಇದು ಮ್ಯಾಟ್ರು. ಸ್ಟಾರ್ಟಿಂಗ್ ಟ್ರಬಲ್ ತರ ಪ್ರಪೋಸ್ ಪ್ರಾಬ್ಲಮ್ ಇದು. ಅಂದ್ರೆ ಕೆಲವು ಗಾಡಿಗಳು ಸ್ಟಾರ್ಟ್ ಮಾಡಿದಾಗ ತುಂಬಾ ಸತಾಯಿಸುತ್ತೆ, ಆಮೇಲೆ ಸರಿಯಾಗೇ ಓಡುತ್ತೆ. ಅದೇ ತರ ಕೆಲವು ಹುಡುಗಿರು ಪ್ರಪೋಸ್ ಮಾಡಿದಾಗ ಸತಾಯಿಸ್ತಾರೆ, ಆಮೇಲೆ ಒಪ್ಕೊಂಡು ಹೊಂದ್ಕೊಂಡು ಹೋಗ್ತಾರೆ. ಹಂಗಂತೀರಾ? ಈಗ ನೀವು ನಿಮ್ ಹುಡುಗಿ ಕಾಲ್ ಮಾಡ್ಕೊಡಿ, ನಾನ್ ಮಾತಾಡ್ತೀನಿ. ಅಯ್ಯೋ, ಈ ಕಟ್ಟಾಕಿರೋ ಕೈಯಿಂದ ನಾನು ಏನ್ ಮಾಡ್ಲಿ? ಕಟ್ಟಾಕಿರೋ ಕೈಯ? ಅಯ್ಯೋ ರಜಾ, ಅವಳ ಆಳೆ ನನ್ನ ಬ್ಲಾಕ್ ಮಾಡಿದಾಳೆ. ಸತ್ಯ, ಇಷ್ಟೆಲ್ಲ ಮಾಡಿರೋ ಹುಡುಗಿ ಇವ್ನ ಒಪ್ಕೋತಾಳೆ ಅಂತ್ಯ? ನೋಡೋಣ, ಒಪ್ಕೊಂಡ್ರೆ ಡ್ಯಾನ್ಸ್, ಇಲ್ಲ ಅಂದ್ರೆ ಡ್ರಿಂಕ್ಸ್. ಸರಿ, ನೀವ್ ನಂಬರ್ ಕೊಡಿ, ನಾನ್ ಮಾತಾಡ್ತೀನಿ. ಸಿಸ್ಟರ್, ಒಂದ್ ಮಾತು ಕೇಳ್ತೀನಿ, ನೀವು ನಿಜವಾಗ್ಲೂ ನಮ್ಮಿಬ್ರು ಒಂದ್ ಮಾಡ್ತೀರಾ? ಪ್ರಯತ್ನ ನಮ್ದು, ಫಲ ದೇವ್ರದಲ್ವಾ? ಅಲ್ಲ, ಕಲ್ಯಾಣಿದು. ಕೊಡಿ ಸರ್, ನಂಬರ್ ಕೊಡಿ. ಏ ಕಲ್ಯಾಣಿ ಅವ್ರೆ, ಏನ್ರಿ ನೀವು? ಪಾಪ ನಮ್ ಸಾಗರು ನಿಮ್ನ 4 ವರ್ಷದಿಂದ ಲವ್ ಮಾಡ್ತಾ ಇದ್ದಾನೆ. ನೀವ್ ಇದ್ದಕ್ಕಿದ್ದಾಗ ಈಗ ಬಿಟ್ಟೋಟದ್ರೆ ಅವ್ನ್ ಗತಿ ಏನಾಗ್ಬೇಡ? ಏನು 4 ವರ್ಷದಿಂದ ನನ್ನ ಲವ್ ಮಾಡ್ತಿದ್ದಾನ? ನಿಮ್ಗೇನಾದ್ರೂ ಮುಖ ನೋಡಿ ಕೈ ನೋಡಿ ಶಾಸ್ತ್ರ ಹೇಳಕ್ ಬರುತ್ತಾ? ಇಲ್ಲ, ನನ್ಗೂ ಬರಲ್ಲ. ಅದಕ್ಕೆ ಅವನನ್ನ 4 ವರ್ಷದಿಂದ ಪ್ರೀತಿ ಮಾಡ್ತಿದ್ರು, ನಂಗೆ ಈ ವಿಷಯನೇ ಗೊತ್ತಿಲ್ಲ.
ಅಂದ್ರೆ 4 ವರ್ಷದಿಂದ ಇವ್ರು ಪ್ರೀತಿಸ್ತಾ ಇರೋ ವಿಷಯನೇ ನಿಮ್ಗೆ ಹೇಳಲಿಲ್ವಾ? ಇಲ್ಲ, ಮನ್ಸಲ್ ಪ್ರೀತಿ ಇದ್ರೆ ಅದನ್ನ ಹೇಳ್ಕೋಬೇಕು ತಾನೆ. ಅಲ್ಲ ಕಲ್ಯಾಣಿ, ನನ್ ಮನ್ಸು ನಿನ್ಗೆ ಅರ್ಥ ಆಗಿದೆ ಅಂತ ನಾನ್ ಅನ್ಕೊಂಡೆ. ಹೌದು, ಅವ್ರು ನಿಮ್ಮನ್ ತುಂಬಾ ಕಾಳಜಿಯಿಂದ ನೋಡ್ಕೊಳ್ತಿದ್ರು, ನಿಮ್ಮನ್ ಖುಷಿಯಾಗಿ ನೋಡ್ಕೊಳ್ತಿದ್ರು ಅಂತೆಲ್ಲ ಹೇಳ್ತಿದ್ರು. ಆದ್ರೂ ನಿಮಗ್ ಅರ್ಥನೇ ಆಗ್ಲಿಲ್ವಾ? ನನ್ನ ಕಾಳಜಿ ಮಾಡ್ತಿದ್ದ ನಿಜ, ನಾನು ಅಳುವಾಗ ಹೆಗಲ್ ಕೊಡ್ತಿದ್ದ ನಿಜ, ನನ್ನ ಸಮಾಧಾನ ಮಾಡಿ ನಗಿಸ್ತಿದ್ದ. ಆದ್ರೆ ಅದೇ ಪ್ರೀತಿ ಅಂತ ನಂಗೆ ಅರ್ಥನೇ ಆಗ್ಲಿಲ್ಲ. ಒಬ್ಬ ಒಳ್ಳೆ ಸ್ನೇಹಿತನು ಅದನ್ನೆಲ್ಲ ಮಾಡಬಹುದಲ್ವಾ? ಸ್ನೇಹ ಅಂತ ಅನ್ಕೊಂಡೋಳ್ಗೆ ಪ್ರೀತಿ ಅಂತ ಒಂದೇ ಸಲ ಹೇಳಿದ್ರೆ ಹೇಗಾಗುತ್ತೆ ಹೇಳಿ? ಸ್ನೇಹ ಪ್ರೀತಿ ಆಗೋದ್ರಲ್ಲಿ ತಪ್ಪೇನಿದೆ? ಹೇಳ್ಗುರು. ಒಬ್ಬ ಒಳ್ಳೆ ಪ್ರೇಮಿಲಿ ಒಬ್ಬ ಒಳ್ಳೆ ಸ್ನೇಹಿತ ಇರ್ತಾನಲ್ವಾ? ಏನು ಇದನ್ನು ಅವನೇ ಹೇಳ್ಕೊಟ್ನಾ? ರಾಜಾ, ನಾನು ಹಿಂಗೆ ಹೇಳಲಿಲ್ಲ. ನಾನು ಏನು ಹೇಳಿದ್ರು ಅದನ್ನ ನೆಗೆಟಿವ್ ಆಗಿ ತಗೊಂತಾಳೆ. ನಾನು ಪ್ರೀತಿಯಿಂದ ಏನಾದ್ರೂ ಅದನ್ನ ಹೇಳ್ಕೊಂಡ್ರು ಅದನ್ನು ದ್ವೇಷ ಅಂತ ಅನ್ಕೊಂತಾಳೆ. ನೋಡಿದ್ರ, ಇಷ್ಟ ದಿನ ಫ್ರೆಂಡ್ಸ್ ಆಗಿದ್ದಿದ್ ನಾವು ಇವನ್ ಹೇಳಿದ ತಕ್ಷಣ ಲವರ್ಸ್ ಆಗ್ಬಿಡ್ಬೇಕಂತೆ. ಇವನ್ ಮನ್ಸಿಗೆ ಬಂದಾಗ ನಡ್ಕೋತಾನೆ ಹೊರತು ನನ್ ಮನ್ಸಲ್ಲಿ ಏನಿದೆ ಅಂತ ಯಾವತ್ತಾದ್ರೂ ಕೇಳಿದಾನ? ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಬ್ರದರ್. ಹಲೋ 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 ಸಿಸ್ಟರ್, ಏನ್ ಹೇಳ್ತಿದ್ದೀರಾ ನೀವು? ನನಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವಳಿಗೆ ಅಲ್ಲ ಹೇಳಿದ್ದು. ನಾನೇನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇರೋ ಸತ್ಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ನೀವು ಬೇಕಾಗಿಲ್ಲ. ಇವತ್ತಿಂದ ಅವ್ರ ಜೀವನದಲ್ಲಿ ನೀವ್ ಇರಲ್ಲ. ಹೇಗಿದ್ರು ನಿಮ್ ಮನೇಲಿ ಯಾರೋ ಹುಡುಗಿನ ನೋಡಿದಾರೆ ಅಂತ ಹೇಳಿದ್ರಲ್ಲ? ಹುಡುಗಿನ? ಇಷ್ಟ ಬೇಗನಾ? ಕಲ್ಯಾಣಿ, ನಾನ್ ನಿಮ್ಮ ಹತ್ರ 2 ನಿಮಿಷ ಸಪರೇಟ್ ಆಗಿ ಮಾತಾಡ್ಬೋದಾ? ರಾಜಾ, ಅವಳಿಗೆ ಇಲ್ಲಿ ಹೇಳಿದ್ದೆ ಅರ್ಥ ಆಗ್ಲಿಲ್ಲ, ಇನ್ ಅಲ್ಲೋಗಿ ಹೇಳಿದ ಮೇಲೆ ಏನ್ ಅರ್ಥ ಆಗುತ್ತೆ? ಲೋ ಲೋ ಲೋ, ಇದ್ದಿದ್ದೊಂದು ಬಾಟ್ಲೆ ಎಣ್ಣೆ ಅದನ್ನು ಹಾಳು ಮಾಡಿದೆ. ಈಗ ಈ ಹುಡುಗಿ ನೋಡಿದ್ರೆ ನನ್ನ ಲವ್ವೇ ಹಾಳು ಮಾಡ್ತಾಳೆ. ಎಲ್ಲ ಸೇರ್ಕೊಂಡು ಟೋಟಲ್ ಆಗಿ ಹಾಳು ಮಾಡ್ಬಿಟ್ರಲ್ಲೋ. ಇಷ್ಟೊತ್ತಾದ್ರೂ ಸತ್ಯ ಬಂದಿಲ್ಲ. ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಕಾಲ್ ಮಾಡ್ಕೊಳ್ಳೋಣ. ಕಾಲೆಲ್ಲ ಬೇಡ ಕಣ್ರೋ, ಎಷ್ಟೋ ದಿನ ಆದ್ಮೇಲೆ ಲವ್ ಬರ್ಡ್ಸ್ ಒಟ್ಟಿಗೆ ಹೋಗಿದ್ದಾರೆ ಅಂತದ್ರಲ್ಲಿ ನಾವು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ಒಂದಾಗಕ್ ಹೋಗಿರೋ ಅಕ್ಕಿಗಳನ್ನ ಕಲ್ಲೋಡ್ ದೋರ್ಸಕ್ ನೋಡಿದ್ರಿ, ಈಗ ಲವ್ ಬರ್ಡ್ಸಾ? ಆ ತಪ್ಪನ ಮತ್ತೆ ಮಾಡಲ್ಲ. ಇನ್ನೇನಿದ್ರು ಆ ಹಕ್ಕಿಗಳನ್ನ ಒಂದ್ ಮಾಡೋದಷ್ಟೇ ನಮ್ ಕೆಲ್ಸ. ಆದ್ರೆ ಏನ್ ಮಾಡೋದು? ಇವಳ ಮನ್ಸಲ್ಲಿ ಏನಿದೆ ಅಂತ ಇವಳು ಹೇಳ್ಕೊಳಲ್ಲ, ಅವನ್ ಮನ್ಸಲ್ಲಿ ಏನಿದೆ ಅಂತ ಅವ್ನು ಹೇಳ್ಕೊಳಲ್ಲ. ಚಿನ್ನದ ಹಕ್ಕಿಗೆ ತಾಳ್ ಹಾಕಕ್ಕೆ ಚಿನ್ನದಕ್ಕಿನ ಏನ್ ಹೇಳ್ತಾ ಇದೀಯಾ? ಅವಳು ನನ್ ಪಾಲಿನ ಅದೃಷ್ಟ ದೇವತೆ ಅಣ್ಣ. ನಾನು ಮದ್ವೆ ಆಗ್ತಿರೋ ಹುಡ್ಗಿ ಕೋಟ್ಯಾಧೀಶ್ವರನ್ ಮಗಳು. ನೀನ್ ಹೇಳ್ತಾ ಇರೋದಿಲ್ಲ ನಿಜನೇನು? ಅಂತ ಕೋಟಿ ಕೂಡ ನಿನ್ ಬಲೆಗ್ ಬಿದ್ದಿದ್ದಾಳ. ನಿನ್ನ ತಂದೆ ಸಮಾನ ಅಣ್ಣ.
ಉಣುಕ್ ಸುಳ್ಳು ಹೇಳಿ ನಾನ್ ಯಾವ ನರ್ಕಕ್ಕೆ ಹೋಗ್ಲಿ? ನಾನ್ ಕೋಟ್ಯಾಧೀಶ್ವರನ್ ಅಳಿ ಆದ್ಮೇಲೆ ನಿಮ್ಗೊಂದ್ ಲೇಔಟ್ ಮಾಡಿಕೊಟ್ಟು ರಿಯಲ್ ಎಸ್ಟೇಟ್ ರಾಜನ್ ಮಾಡೋಣ ಅನ್ಕೊಂಡಿದ್ದೆ. ನೀನ್ ಆಗ್ಲೇ ನನ್ ಕಾಲರ್ ಪಟ್ಟಿನ ಹಿಡಿತಿದ್ಯಾ? ಆದ್ರೆ ನೀನ್ ನನ್ನ ಯಾಮರ್ಸಕ್ಕೆ ಹೊಂಗಿ ಹೊತ್ತಿಲ್ಲ ತಾನೆ? ಅಯ್ಯೋ ಇಲ್ಲಪ್ಪ, ನಿನ್ಗೆ ಅಷ್ಟು ಅನುಮಾನ ಇದ್ರೆ ನಾನು ಹುಡುಗಿ ಕಾಲ್ ಮಾಡ್ಕೊಡ್ಲಾ? ಮಾತಾಡ್ತೀಯಾ? ಬೇಡ ಅನ್ನು ಮಾಡು, ಮಾಡೇ ಬಿಡ್ಲಾ? ಅಕ್ಕ ಮಾತಾಡೆ, ನಾನು ಏನಂತ ತಪ್ಪು ಮಾಡಿದ್ದೀನಿ? ನೀನು ನನ್ ಏನಕ್ಕೆ ಈ ರೀತಿ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಸಾರಿ ಬೇಬಿ, ನಿನ್ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಈಗೇನಾದ್ರೂ ಮೀಟ್ ಆಗ್ಬೇಕು, ಹೊರಗಡೆ ಬಾ ಅಂತ ಹೇಳಿದ್ರೆ ಅಷ್ಟೇ ನಿನ್ ನಂಬರ್ನ ಬ್ಲಾಕ್ ಮಾಡ್ಬೇಕಾಗುತ್ತೆ. ದಿವ್ಯಾ ಮೀಟ್ ಮಾಡೋ ವಿಚಾರ ಅಲ್ಲ, ನನಗ್ ಗೊತ್ತು ನೀನ್ ಎಷ್ಟು ಬ್ಯುಸಿ, ನಿನ್ ಟೈಮ್ ಎಷ್ಟು ವ್ಯಾಲ್ಯೂಯಬಲ್ ಅಂತ. ಮೊದ್ಲು ಯಾಕೆ ಕಾಲ್ ಮಾಡ್ದೆ ಅಂತ ಹೇಳು. ದಿವ್ಯಾ, ನನಗ್ ತುಂಬಾ ಬೇಕಾದವರು ನಿನ್ ಜೊತೆ ಮಾತಾಡ್ಬೇಕಂತೆ. ಅದೇ ಅವತ್ತು ನಾವು ನೈಟ್ ಮೀಟ್ ಮಾಡಿದ್ವಲ್ಲ, ಆಗಿದ್ರಲ್ಲ, ಇವರು ಹಾಗೇನೆ ತುಂಬಾ ಕ್ಲೋಸು. ಅವ್ರಿಗೆ ನಾನು ನಿನ್ ಬಗ್ಗೆ ಹೇಳಿದ ತಕ್ಷಣ ನಿನ್ ಜೊತೆ ಮಾತಾಡ್ಬೇಕು ಅನ್ಬಿಟ್ರು. ಪ್ಲೀಸ್ ನೀನೇ ಮಾತಾಡು. ನನ್ ಟೆನ್ಷನ್ ನನಗಾದ್ರೆ ಮಧ್ಯೆ ಇವಂದು ಬೇರೆ ತಲೆನೋವು. ಕೊಡ್ತೀನಿ. ಚಂದ್ರಣ್ಣ ಮಾತಾಡು. ನಮಸ್ತೆ ಅಮ್ಮ, ತಾವ್ಯಾರು? ಎಲ್ಲಿದ್ದೀರಾ? ಇದನ್ ಕೇಳಕ್ ಫೋನ್ ಮಾಡಿದ್ರಾ? ನಾನು ನನ್ನ ತವ್ರ ಮನೇಲಿದ್ದೀನಿ. ನಮ್ದು ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಈ ತರ ಎಲ್ಲ ಕಾಲ್ ಮಾಡ್ಬೇಡಿ. ಗೊತ್ತು ಬಾಲ ಎಲ್ಲ ಹೇಳಿದಾನೆ. ನೋಡಿ, ನೀವ್ ಯಾರು ಏನು ಅಂತಾನೆ ಗೊತ್ತಿಲ್ಲ. ಬಾಲ ಫೋನ್ ಮಾಡಿ ಕೊಟ್ಟಿದ್ಕೆ ಮಾತಾಡ್ತಿದ್ದೀನಿ. ಇದ್ರ ಮೇಲೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಸುಮ್ನೆ ಫೋನ್ ಇಡಿ. ಏನ್ ಚಂದ್ರಣ್ಣ, ಏನಂದ್ಲು ನಮ್ಮ ಹುಡುಗಿ? ಏನ್ ಶಿವ, ನಿಮ್ ಹುಡುಗಿ ಬೆಂಕಿ ಕಿಡಿಸಿಡ್ದಂಗ್ ಸಿಡಿತಾಳೆ. ಏನಾಗತ್ತು ಗಮ್ಮತ್ತು. ಬೇಷ್ ಮತ್ತೆ ಕೋಟ್ಯಾಧೀಶ್ವರ ಮನೆ ಹುಡುಗಿ ಅಂದ್ರೆ ಕಮ್ಮಿನ? ಅವ್ರ ಲೆವೆಲ್ಗೆ ಗತ್ತಲ್ಲೇ ಇರ್ಬೇಕು. ಆದ್ರೂ ಅಂತ ಕೋಟಿ ಕೂಡ ನಿನ್ಗೆ ಹ್ಯಾಕ್ ಬಿದ್ಲು ಬಾಲ? ಚಂದ್ರಣ್ಣ, ಎಲ್ರ ಹಣೆಯಲ್ಲೂ ಒಂದು ಚಿನ್ನದ ಗೆರೆ ಇರುತ್ತೆ. ಆದ್ರೆ ಅದನ್ನ ತಿಳ್ಕೊಂಡು ಪಾಲಿಶ್ ಹಾಕಿ ಮಾಲಿಶ್ ಮಾಡೋದು ನಮ್ ಕೆಲ್ಸ. ಇದಕ್ಕೆಲ್ಲ ತುಂಬಾ ಎಫರ್ಟ್ ಹಾಕ್ಬೇಕು. ನಿನಗದೆಲ್ಲ ಗೊತ್ತಾಗಲ್ಲ. ಅದು ಅಲ್ದೆ ಮನೆ ಬಾಡಿಗೆ ಕೊಟ್ಟವ್ರಿಗೆ, ಮನಿ ಬಡ್ಡಿ ಕೊಟ್ಟವ್ರಿಗೆ ನಾನ್ ಸಹಾಯ ಮಾಡೇ ಮಾಡ್ತೀನಿ. ಅಂತದ್ರಲ್ಲಿ ನೀನ್ ಎರಡೂ ಮಾಡಿದ್ಯಾ. ನಿನ್ನನ್ ಮರಿತೀನಾ? love you.